ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರರನ್ನು ಕರ್ತನಾದ ಯೇಸುವಿನ ದಿವ್ಯ ನಾಮದಲ್ಲಿ ಆಮಂತ್ರಿಸ್ತೇನೆ. ಈ ದಿವಸ ಈ ಕಾರ್ಯಕ್ರಮಗಳನ್ನು ಮುಂದುವರಿಸುವಾಗ ದೇವರು ನಮಗೆ ಸಹಾಯ ಮಾಡುವಂತೆ ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀನು ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಗ್ರಹಿಸಿಕೊಳ್ಳುವುದು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು. ಈ ದಿವಸದಲ್ಲಿ ಈ ವಾಕ್ಯ ಭಾಗಗಳನ್ನು ವೀಕ್ಷಿಸ್ತಿರುವಂಥ, ಕೇಳಿಸಿಕೊಳ್ಳುತ್ತಿರತಕ್ಕಂಥ ಪ್ರಿಯ ವೀಕ್ಷಕರನ್ನು ಕರುಣಿಸು, ಆಶೀರ್ವದಿಸು. ನಿನ್ನ ವಾಕ್ಯದ ಮೂಲಕವಾಗಿ ಮಾತನಾಡು. ಯೇಸು ಕ್ರಿಸ್ತನ ಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ದೇವರು ನಮಗೆ ಕೊಡತಕ್ಕಂಥ ರಕ್ಷಣೆಯ ಕರೆ, ನಾವು ಬೇರೆ ಬೇರೆ ರೀತಿಯ ಕರೆಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಕೊಲೊಸ್ಸೆಯವರಿಗೆ ಬರೆದ ಪತ್ರ 3ನೇ ಅಧ್ಯಾಯ 14ನೇ ವಚನವನ್ನು ನೋಡೋಣ. ಕೊಲೊಸ್ಸೆಯವರಿಗೆ ಬರೆದ ಪತ್ರ 3ನೇ ಅಧ್ಯಾಯ ನಾವು 14ನೇ ವಚನವನ್ನು ನಾವು ನಮ್ಮ ಗಮನಕ್ಕೆ ನಾವು ತೆಗೆದುಕೊಂಡು ಬರೋಣ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಇವಾಗ ಮುಂದಿನ ವಚನ ನಾವು ಓದಿಕೊಳ್ಳೋಣ. 15ನೇ ವಚನ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲು ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದ ಇರುವುದಕ್ಕಾಗಿ ಕರೆಯಲ್ಪಟ್ಟಿರಿ. Now God is talking about another kind of a call. ನೋಡ್ರಿ, ನಾವು 14ನೇ ವಚನದಲ್ಲಿ ಏನು ನೋಡಿದೆವು? ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳ್ರಿ, ಅದು ಸಂಪೂರ್ಣ ಮಾಡುವಂಥ, ಎಲ್ಲವನ್ನು ಸಂಪೂರ್ಣ ಮಾಡುವಂಥ ಬಂಧವಾಗಿದೆ. ನಾನು ಕಳೆದ ಸಾರಿ ಮಾತನಾಡುವಾಗ ಒಂದು ಕುಟುಂಬದಲ್ಲಿ ಒಂದು ಕುಟುಂಬವನ್ನು ಅನ್ಯೋನ್ಯತೆಯಾಗಿ ಇಟ್ಟುಕೊಳ್ಳಬೇಕಾದ್ರೆ ಅಲ್ಲಿರತಕ್ಕಂಥ ಒಂದು ಬಲವಾದ ಹಗ್ಗ, ಅದು ಪ್ರೀತಿಯ ಹಗ್ಗ ಎಂಬುದಾಗಿ. ಇವಾಗ ಆ ಪ್ರೀತಿಯ ಕುರಿತು ಆತನು ಹೇಳುತ್ತಾ ಮುಂದಕ್ಕೆ 15ನೇ ವಚನಕ್ಕೆ ಬರುವಾಗ ಭಕ್ತನಾದ ಪೌಲ್ ಏನು ಹೇಳ್ತಾನೆ ಗೊತ್ತುಂಟ? ಕ್ರಿಸ್ತನಿಂದಾದ ಸಮಾಧಾನ ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೋಡ್ರಿ, ನಾವು ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿದ್ದೇವೆಯೋ, ನಮ್ಮ ಹೃದಯದಲ್ಲಿ ಉಂಟಾದಂಥ ಒಂದು ಅನುಭವ ಏನಂತ ಹೇಳಿದರೆ ವಿಶೇಷವಾದ ಸಮಾಧಾನ. ಈ ಲೋಕದಲ್ಲಿ ನಾವು ಎಲ್ಲಿ ನೋಡಿದರೂ ಕೂಡ ಸಮಾಧಾನವಿಲ್ಲ. ಒಂದು ಜನಾಂಗ ಇನ್ನೊಂದು ಜನಾಂಗದ ಕುರಿತು ಸಮಾಧಾನ ಇಲ್ಲ, ಒಂದು ಬಣ್ಣ ಇನ್ನೊಂದು ಬಣ್ಣದವರಿಗೆ ಸಮಾಧಾನವಿಲ್ಲ, ಒಂದು ಗುಂಪಿನವರಿಗೆ ಇನ್ನೊಂದು ಗುಂಪಿನವರ ಕುರಿತು ಸಮಾಧಾನವಿಲ್ಲ, ಯಾವುದೇ ಒಂದು ಪಂಥದವರಿಗೆ ಇನ್ನೊಂದು ಪಂಥದವರ ಕುರಿತು ಸಮಾಧಾನವಿಲ್ಲ. ಆದರೆ ದೇವರ ವಾಕ್ಯ ನಮಗೇನು ಹೇಳ್ತದಂತ ಹೇಳಿದ್ರೆ ಕ್ರಿಸ್ತನಿಂದ ಆದಂಥ ಸಮಾಧಾನ. ನಮ್ಮಲ್ಲಿ ಅನೇಕರು ಪ್ರಶ್ನೆ ಮಾಡ್ತಾರೆ, ಯಾಕೆ ನೀವು ಯೇಸುವಿನ ಸುವಾರ್ತೆಯನ್ನು ಸಾರ್ತೀರಿ? ಬೈಬಲ್ ಸಂದೇಶ ಯಾಕೆ ನೀವು ಸಾರ್ತೀರಿ? ನೀವು ನಿಮ್ಮ ಧರ್ಮವನ್ನು, ನಿಮ್ಮ ಸಂದೇಶ ನಿಮ್ಮಷ್ಟಕ್ಕೆ ಇಟ್ಕೊಳ್ರಿ, ನೀವು ಅದನ್ನು ಬೇರೆಯವ್ರಿಗೆ ಯಾಕೆ ಹೇಳಬೇಕು? ಅನೇಕರು ನನ್ನೊಡನೆ ಕೇಳಿದ್ದುಂಟು. ನನ್ನ ಪ್ರಿಯರ, ಬಹಳ ದೀನತೆಯಿಂದ ನಾನೊಂದು ಮಾತು ಹೇಳಲಿಯ, ಸತ್ಯವೇದ ನಮಗೆ ಹೇಳತಕ್ಕಂಥದ್ದನ್ನು ನಾನು ಬೋಧಿಸ್ತಾ ಇದ್ದೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ಒಂದು ಉದ್ದೇಶ, ಲೋಕದಲ್ಲಿ ಸಮಾಧಾನವಿಲ್ಲದ ಲೋಕದಲ್ಲಿ ಸಮಾಧಾನ, ಭ್ರಾತೃತ್ವ, ಪ್ರೇಮ, ಅನ್ಯೋನ್ಯತೆಯನ್ನು ಸ್ಥಾಪಿಸುವುದಕ್ಕೆ. ನನ್ನ ಪ್ರಿಯ, ಲೋಕದ ವಿದ್ಯಮಾನಗಳನ್ನು ಸ್ವಲ್ಪ ಆಲೋಚನೆ ಮಾಡ್ರಿ. ನಾವು ಲೋಕದ ವಿದ್ಯಮಾನಗಳನ್ನು ಆಲೋಚನೆ ಮಾಡಿ ಎಲ್ಲಿ ನೋಡಿದರೂ ಸಮಾಧಾನ ಇಲ್ಲ. ನನಗೆ ಸಮಾಧಾನ ಇಲ್ಲ, ಕುಟುಂಬದಲ್ಲಿ ಸಮಾಧಾನವಿಲ್ಲ, ಸಮಾಜದಲ್ಲಿ ಸಮಾಧಾನವಿಲ್ಲ, ಅವರ ರಾಷ್ಟ್ರದಲ್ಲಿ ಸಮಾಧಾನವಿಲ್ಲ, ನಾವಿರುವಂಥ ಲೋಕದಲ್ಲಿ ಸಮಾಧಾನವಿಲ್ಲ. ಬಟ್
Christ has come to give peace. ಯೇಸು ಕ್ರಿಸ್ತನು ಆತನು ಬಂದ ಪ್ರಥಮ ಒಂದು ಉದ್ದೇಶ, ಆತನನ್ನು ನಂಬಿದವರ ಮಧ್ಯದಲ್ಲಿ ಸಮಾಧಾನ. ನನ್ನ ಪ್ರಿಯರೇ, ನಾನೊಂದು ಮಾತು ಹೇಳಿ, ದ ಪೀಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಡಕ್ಟ್ ಇನ್ ಎ ಹ್ಯೂಮನ್ ಲೈಫ್. ಯಾವುದೇ ಒಂದು ಸ್ಥಳದಲ್ಲಿ, ಒಂದು ಕುಟುಂಬದಲ್ಲಿ ಸಂತೋಷ ಇರಬೇಕಾದ್ರೆ ಅದರ ಮೊದಲು ಸಮಾಧಾನ ಇರಬೇಕು. ನನ್ನ ಪ್ರಿಯರು, ಒಂದು ನೆನಪಿಟ್ಟುಕೊಳ್ರಿ, ಒಂದು ಮನೆಯಲ್ಲಿ ಬೇಕಾದಷ್ಟು ಆಸ್ತಿ ಇರ್ಬೋದು, ಬಹಳ ಉನ್ನತವಾದ ವಿದ್ಯಾಭ್ಯಾಸ ಕಳಿಸಿದವರು ಇರ್ಬೋದು, ಲೌಕಿಕವಾದ ಎಲ್ಲಾ ಸವಲತ್ತುಗಳು ಅಲ್ಲಿರ್ಬೋದು. ಆದರೆ ಒಂದಲ್ಲಿ ಕೊರತೆಯಾಗಿರ್ತದೆ. ಏನು ಗೊತ್ತಾ? ಸಮಾಧಾನ. ನನ್ನ ಪ್ರಿಯರಾದರೆ ಸಮಾಧಾನ ಇರುವಲ್ಲಿ ಐಶ್ವರ್ಯ ಇಲ್ಲದಿರಬಹುದು, ಸಂಪತ್ತು ಇಲ್ಲದಿರಬಹುದು, ಲೌಕಿಕವಾದ ಸವಲತ್ತುಗಳು ಇಲ್ಲದಿರಬಹುದು. ಆದರೆ ನನ್ನ ಪ್ರಿಯರೇ, ಒಂದು ಕುಟುಂಬದಲ್ಲಿ ಸಮಾಧಾನ ಇದ್ದರೆ ಆ ಕುಟುಂಬ ಅದು ಗಟ್ಟಿಯಾಗಿರ್ತದೆ. ಒಂದು ಕುಟುಂಬದಲ್ಲಿ ಎಲ್ಲ ರೀತಿಯ ಸಂತೋಷ ಇರ್ಬೋದು, ಲೌಕಿಕವಾದ ಅನುಕೂಲತೆ ಇರ್ಬೋದು, ಅದರಲ್ಲಿ ಅನ್ಯೋನ್ಯತೆ ಇರೋದಿಲ್ಲ. ಯಾಕೆ? ಸಮಾಧಾನ ಇಲ್ಲ. ಈಗ ವಾಕ್ಯಕ್ಕೆ ಬನ್ರಿ. ಕೊಲೊಸ್ಸೆ 3:14 ಆತನ ಅದನ್ನೇ ಹೇಳಿದ, ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳ್ರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಆಮೇಲೆ ಕ್ರಿಸ್ತನಿಂದಾದ ಸಮಾಧಾನ ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದ ಇರುವುದಕ್ಕಾಗಿ ಕರೆಯಲ್ಪಟ್ಟ. ನಾವು ಒಂದೇ ದೇಹಕ್ಕೆ ಸೇರಿದವರಾದದ್ದರಿಂದ ನಾವು ಸಮಾಧಾನದಿಂದ ಇರುವುದಕ್ಕಾಗಿ ಕರೆಯಲ್ಪಟ್ಟರಿ. ನೋ, ಗಾಡ್ಸ್ ಕಾಲ್ ಈಸ್ ಫಾರ್ ಪೀಸ್ ವಿತ್ ಒನ್ ಅನದರ್. God's call is for peace with one another. I'll read it, chapter 3 verse 15. 15ನೇ ವಚನ ಇಂಗ್ಲಿಷಲ್ಲಿ ಓದ್ತೇನೆ. And let the peace of God rule in your hearts, to which also you were called in one body, and be thankful. ನನ್ನ ಪ್ರಿಯರೇ, God has called us. God has called us. God has called us for what? God has called us to be in one body. And God has called us to the peace. What kind of a peace? It is the peace of God. Now the word peace, it is in Greek bhashalunt. The Greek word peace here refers to both the call of God to salvation and consequent peace with Him. ದೇವರು ನಮಗೆ ರಕ್ಷಣೆಗೆ ಕರೆ ಕೊಟ್ಟಾಗ ಆ ಕರೆಯಲ್ಲಿರತಕ್ಕಂಥ ಮಹತ್ವವಾದಂಥ ಒಂದು ಅಂಶ, ನಾವು ದೇವರೊಂದಿಗೆ ಸಮಾಧಾನವಾದೆವು. That's a very important thing. And the attitude of rest or security believers have because of that eternal peace. ಒಬ್ಬ ವಿಶ್ವಾಸಿಗೆ ಒಬ್ಬರು ಇನ್ನೊಬ್ಬರ ಜೊತೆಯಲ್ಲಿ ಸಮಾಧಾನವಿರುವುದಕ್ಕೆ ಇರತಕ್ಕಂಥ ಅಸ್ಥಿವಾರ ಅದಾಗಿದೆ. ನನ್ನ ಪ್ರಿಯರೇ, ಈ ಲೋಕದಲ್ಲಿ ನಿಜವಾದ ಸಮಾಧಾನ ಬರಬೇಕಾದ್ರೆ ಯಾವ ರೀತಿಯ ಮಾನವ ಪ್ರಯತ್ನದಿಂದ ಅದು ಮಾಡಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯನ ಯಾವ ಯೋಜನೆಗಳು, ಯಾವ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನನ್ನು ಪಾಲಿಸುವುದರಿಂದ ಆಗುವುದಿಲ್ಲ. ಥ್ಯಾಂಕ್ ಗಾಡ್ ಫಾರ್ ಲಾಟ್ ಆಫ್ ಎಫರ್ಟ್ಸ್ ದಟ್ ಆರ್ ಗೋಯಿಂಗ್ ಆನ್ ಇನ್ ದ ವರ್ಲ್ಡ್. MOU, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದಟ್ ಕಂಟ್ರಿ, ದಿಸ್ ಕಂಟ್ರಿ, ಆ ಕಂಟ್ರಿ, ಈ ಕಂಟ್ರಿ, ಎಲ್ಲ ಒಳ್ಳೆಯದು, ಬಹಳ ಒಳ್ಳೆಯದು. ಆದರೆ ಎಷ್ಟು ಕಾಲ, ಎಷ್ಟು ಸಾರಿ ಯುದ್ಧಗಳು ಪ್ರಾರಂಭವಾಯಿತು. ನಮ್ಮ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮುರಿದು ಹೋಯಿತು.
ನಮ್ಮ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕಿತ್ತೇ ಹೋಯ್ತು. ನನ್ನ ಪ್ರಿಯರೇ, ದೇವರ ವಾಕ್ಯ ಹೇಳುವಂಥದ್ದು ನಮಗಿರತಕ್ಕಂಥ ಸಮಾಧಾನ ಅದು ಎಲ್ಲಿಂದ ಬರತಕ್ಕಂಥದ್ದು? ಕ್ರಿಸ್ತನಿಂದಾದ ಸಮಾಧಾನ. It is not because of the memorandum of any two people or two nations or two organizations. It is through Christ. ಯೇಸು ಕ್ರಿಸ್ತನಿಂದಾದ ಸಮಾಧಾನ. So when God calls us, ದೇವರು ನಮಗೆ ಕರೆ ಕೊಟ್ಟಾಗ ಆತನು ನಮಗೆ ಸಮಾಧಾನಕ್ಕೆ ಕರೆ ಕೊಟ್ಟಿದ್ದಾನೆ. ನನ್ನ ಪ್ರಿಯರೇ, ನಮ್ಮ ದೇಹದ ಅಂಗಾಂಗದಲ್ಲಿ ಯಾವುದೇ ಒಂದು ಅಂಗಕ್ಕೆ ನೋವಾದರೆ ಉಳಿದ ಅಂಗಾಂಗಗಳು ಆ ಅಂಗಕ್ಕೆ ಸಹಾಯ ಮಾಡುತ್ತದೆ ಹೊರತು ಅದನ್ನು ಕಿತ್ತು ಬಿಸಾಕೋದಿಲ್ಲ. ನನ್ನ ಎಡಗೈಯಲ್ಲಿ ಸ್ವಲ್ಪ ಏನೋ ಗಾಯ ಆಯಿತು, ಏನೋ ಸಮಸ್ಯೆ ಆಯಿತು, ಏನೋ ಕೀವುಂಟಾಯಿತು ಅಂತ ಹೇಳಿದ ಕೂಡಲೇ ನನ್ನ ಎಡಕೈಯಲ್ಲಿ ಸ್ವಲ್ಪ ಗಾಯ ಕೀವಾಗಿದೆ ಅಂತ ಹೇಳಿದ ತಕ್ಷಣ ನನ್ನ ಬಲಗೈಯಲ್ಲಿ ನಾನು ಕತ್ತಿ ತಕ್ಕೊಂಡು ನನ್ನ ಎಡಗೈಯನ್ನು ಕತ್ತರಿಸುವುದಿಲ್ಲ. ಯಾರಾದರೂ ಮಾಡ್ತೇವ ನಾವು? ಮಾಡೋದಿಲ್ಲ. ನಾವೇನು ಮಾಡ್ತೇವೆ? ಆ ಕೀವನ್ನು ತೆಗೆದು ಆ ಕೈಗೆ ಗುಣವಾಗುವುದಕ್ಕೆ ಏನೆಲ್ಲ ನಾನು ಮಾಡಬಹುದು ಸಮಾಧಾನ ಪಡಿಸಲಿಕ್ಕಾಗಿ ನನ್ನ ಈ ಕೈ ಪ್ರಯತ್ನ ಮಾಡ್ತದೆ. ದ್ಯಾಟ್ ಈಸ್ ದ ಟ್ರೂ ಫೆಲೋಶಿಪ್. ಒಂದು ನಿಜವಾದ ಕ್ರೈಸ್ತ ಅನ್ಯೋನ್ಯತೆಯ, ಸಭೆಯ ಅನ್ಯೋನ್ಯತೆಯ ಒಂದು ಕಾರಣ ಯೇಸು ಕ್ರಿಸ್ತನಿಂದ ಉಂಟಾದಂಥ ಆ ಸಮಾಧಾನ. ನನ್ನ ಪ್ರಿಯರೇ, ಎಂಥ ಒಂದು ಅಮೂಲ್ಯವಾದಂಥ ಸತ್ಯ. ಇನ್ನೊಂದು ವಾಕ್ಯ ಭಾಗಕ್ಕೆ ಹೋಗ್ತೇನೆ. ಥೆಸಲೋನಿಕದವರಿಗೆ ಬರೆದಂಥ ಮೊದಲನೇ ಪತ್ರ 2ನೇ ಅಧ್ಯಾಯ 12ನೇ ವಚನ. ಥೆಸಲೋನಿಕದವರಿಗೆ ಬರೆದಂಥ ಆ ಮೊದಲನೆಯ ಪತ್ರ, ಅದರಲ್ಲಿ 2ನೇ ಅಧ್ಯಾಯ 12ನೇ ವಚನ. ತನ್ನ ರಾಜ್ಯ ಪ್ರಭಾವಗಳಲ್ಲಿ ಪಾಲುಗಾರರಾಗುವುದಕ್ಕೆ ಕರೆಯುವ ದೇವರಿಗೆ ಯೋಗ್ಯರಾಗಿ ನೀವು ನಡೆಯಬೇಕೆಂದು ಖಂಡಿತವಾಗಿ ಹೇಳುತ್ತಾ ಇದ್ದೇವೆಂಬುದು ನಿಮಗೆ ತಿಳಿದದೆ. ಆಂಗ್ಲ ಭಾಷೆಯಲ್ಲಿ ನಾನು ಓದ್ತೇನೆ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರ 2ನೇ ಅಧ್ಯಾಯ 12ನೇ ವಚನ. That you would walk worthy of God who calls you into his own kingdom and glory. Who calls you into his own kingdom and glory. ಆತನು ನಿಮ್ಮನ್ನು ತನ್ನ ರಾಜ್ಯ ಪ್ರಭಾವಗಳಲ್ಲಿ ಪಾಲುಗಾರರಾಗುವುದಕ್ಕಾಗಿ ಕರೆದಿರುವಂಥ ದೇವರಿಗೆ ಯೋಗ್ಯರಾಗಿ ನೀವು ನಡೆದುಕೊಳ್ಳಿರಿ. ನನ್ನ ಪ್ರಿಯರೇ, ಹಿಸ್ ಓನ್ ಕಿಂಗ್ಡಮ್ ಆ್ಯಂಡ್ ಗ್ಲೋರಿ, ಆತನ ರಾಜ್ಯ ಮತ್ತು ಪ್ರಭಾವ. Now this speaks of the sphere of eternal salvation. ದೇವರು ನಮಗೆ ಕೊಟ್ಟಂಥ ನಿತ್ಯ ರಕ್ಷಣೆಯ ಕುರಿತಾಗಿ ಇದು ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ನಾವು ಹಿಂದಕ್ಕೆ ಸ್ವಲ್ಪ ಹೋಗೋಣ. ಕೊಲೊಸ್ಸೆಯವರಿಗೆ ಬರೆದ ಪತ್ರ 1ನೇ ಅಧ್ಯಾಯಕ್ಕೆ ಬರುವಾಗ ನಾವು ಭಕ್ತನಾದಂಥ ಪೌಲನು ಆತನಲ್ಲಿ ಏನು ಹೇಳ್ತಾ ಇದ್ದಾನೆ ಗೊತ್ತುಂಟ? 13ನೇ ವಚನ ಮತ್ತು 14ನೇ ವಚನ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮಗೆ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತೋ. ನಮಗೆ ಬಿಡುಗಡೆ ಆಯಿತೋ. ಕೊಲೊಸ್ಸೆಯವರಿಗೆ ಬರೆದಂಥ ಆ ಪತ್ರ 1ನೇ ಅಧ್ಯಾಯ ಅಲ್ಲಿ 13 ಮತ್ತು 14ನೇ ವಚನ. ನಾನು ಅದನ್ನು ಆಂಗ್ಲ ಭಾಷೆಯಲ್ಲಿ ಕೂಡ ನಾನು ಓದಿ ನಿಮ್ಮ ಮುಂದಕ್ಕೆ ನಾನು ಹೇಳ್ತೇನೆ. ನಾನು Colossians chapter 1 verse 13 and verse 14. Do you know what Paul is telling here? He has delivered us from the power of darkness and conveyed us into the kingdom of the Son of His love. He has delivered us. You know, the Greek the term means
You know what does it mean? To view to oneself. ನಾವು ಒಬ್ಬರು ಇನ್ನೊಬ್ಬರನ್ನು ನೋಡುವಾಗ ನಮ್ಮ ಗಮನ ಹೇಗೆ ಅಂತ ಹೇಳಿದ್ರೆ, ಟು ರೆಸ್ಕ್ಯೂ, ಅವರನ್ನು ಬಿಡುಗಡೆ ಮಾಡಬೇಕು. And it refers to the believer's spiritual liberation. ಒಬ್ಬ ವಿಶ್ವಾಸಿಗೆ ಉಂಟಾದಂಥ ಆತ್ಮೀಕವಾದಂಥ ಬಿಡುಗಡೆ ಫ್ರಮ್ ಸೇಟನ್ಸ್ ಕಿಂಗ್ಡಮ್, ಸೈತಾನರ ರಾಜ್ಯದಿಂದ ದೇವರು ತನ್ನ ಬೆಳಕಿನ ರಾಜ್ಯಕ್ಕೆ ಆತನು ಸೇರಿಸಿದ್ದಾನೆ. ಹಾಗಾದರೆ ದೇವರು ನಮಗೆ ಕೊಟ್ಟಂಥ ಕರೆ ಏನದು? ದೇವರು ನಮ್ಮನ್ನು ಯಾವುದಕ್ಕೆ ಕರೆದದ್ದು ಪ್ರೇಯರೆ? ಈ ಲೋಕದಲ್ಲಿ ಸಂಪಾದನೆ ಮಾಡಲಿಕ್ಕಲ್ಲ. ಇಟ್ ಈಸ್ ನಾಟ್ ಫಾರ್ ದ ಪ್ರಾಸ್ಪೆರಿಟಿ ಇನ್ ದಿಸ್ ವರ್ಲ್ಡ್. You know, there is so much of talking about prosperity in this world. ಈ ಲೋಕದಲ್ಲಿ ನಮಗೆ ಐಶ್ವರ್ಯವಂತರಾಗಬೇಕು, ನೀವು ದೇವರಿಗೆ ಕೊಡ್ರಿ, ನೀವು 1 ಲಕ್ಷ ಕೊಟ್ಟರೆ 10 ಲಕ್ಷ ದೇವರು ಕೊಡ್ತಾನೆ, 10 ಲಕ್ಷ ಕೊಟ್ಟರೆ ದೇವರು 1 ಕೋಟಿ ಕೊಡ್ತಾನೆ ಅಂತ ಹೇಳಿ ಅನೇಕ ಸಾರಿ ಏನಾಗ್ತದಂತ ಹೇಳಿದರೆ, ಜನರು ಲೋಕದಲ್ಲಿ ಸಂಪಾದನೆ ಮಾಡಲಿಕ್ಕಾಗಿ ನಾವು ದೇವರಿಗೆ ಕೊಟ್ಟಿದ್ದೇವಂತ ಹೇಳಿ ನೆನೆಸಿಕೊಡ್ತಾರೆ. But do you know what God is telling? You have been called ತನ್ನ ರಾಜ್ಯ ಪ್ರಭಾವಗಳಲ್ಲಿ ಪಾಲುಗಾರರಾಗಲಿಕ್ಕೆ. ಈ ಲೋಕದಲ್ಲಿ 1 ಕೋಟಿ ಸಂಪಾದನೆ ಮಾಡಲಿಕ್ಕೆ ದೇವರು ನನಗೆ ಕರೆದದಲ್ಲ. ನೀನು ನನಗೆ 1 ಲಕ್ಷ ಕೊಡು, ಏನು ದೇವರು ಲಂಚಗಾರನ? ನನಗೆ 1 ಲಕ್ಷ ಕೊಡು, ನಿನಗೆ 10 ಲಕ್ಷ ಸಿಗ್ತದೆ. ನಿನಗೆ 10 ಲಕ್ಷ ಸಿಗ್ತಾರೆ, ನೀನು ಬಿಸ್ನೆಸ್ ಮ್ಯಾನ್ ಆದರೆ ನೀನು 10 ಲಕ್ಷ ಕೊಟ್ಟರೆ 1 ಕೋಟಿ ಕೊಡ್ತಾನೆ ದೇವರು. Don't think that. Don't bring down God to a level of, corruption. It's a corrupt mind. It's a corruption. Our God is not a corrupt God. ದೇವರು ನಮ್ಮನ್ನು ಕರೆದಾಗ, ನೀನು ನನಗೆ ಇಷ್ಟು ಕೊಟ್ಟರೆ ನಾನು ನಿನಗೆ ಅಷ್ಟು ಕೊಡ್ತೇನೆ, ಇಲ್ಲಿ ಕೂಡ ಇಲ್ಲ ಹಾಗೆ. ದೇವರು ತನ್ನ ರಾಜ್ಯ ಪ್ರಭಾವಗಳಲ್ಲಿ ಪಾಲುಗಾರರಾಗುವುದಕ್ಕೆ ಕರೆದಿದ್ದಾನೆ. ಎಷ್ಟು ಕೊಟ್ಟರೆ ನಾವು ದೇವರ ರಾಜ್ಯಕ್ಕೆ ಪಾಲುಗಾರರಾಗಬಹುದು? ಎಷ್ಟು ಲಕ್ಷ ಕೊಡಬೇಕು? ನಾವು ಯೇಸುವಿಗೆ ಎಷ್ಟು ಲಕ್ಷ ಕೊಟ್ಟರೆ ನಮಗೆ ಪಾಪ ಕ್ಷಮಾಪಣೆ ಸಿಗ್ತದೆ? ನನ್ನ ಪ್ರಿಯರ, ಮೂರ್ಖರಾಗದಿರೋಣ. ನೋ ಪ್ರೀಚರ್ ಕ್ಯಾನ್ ಎವರ್ ಗಿವ್ ಎ ಕಾಲ್ ಆಸ್ಕಿಂಗ್ ಪೀಪಲ್ ಟು ಗಿವ್ ಮನಿ. Then God will give the kingdom of God. ನೀವು ನನಗೆ ಹಣ ಕೊಡ್ರಿ, ನಾವು ನಿಮಗೆ ದೇವರ ರಾಜ್ಯ ಕೊಡ್ತೇವೆ, ಸಾಧ್ಯ ಇಲ್ಲ. ನನ್ನ ಪ್ರಿಯರೇ, ದೇವರ ವಾಕ್ಯ ಹೇಳುವಂತಹದ್ದು, God has called us. ಎಲ್ಲಿಗೆ? ತನ್ನ ರಾಜ್ಯ ಪ್ರಭಾವಗಳಲ್ಲಿ ಪಾಲುಗಾರರಾಗುವುದಕ್ಕೆ ಕರೆಯುವ ದೇವರಿಗೆ ಯೋಗ್ಯರಾಗಿ ನೀವು ನಡೆದುಕೊಳ್ಳಬೇಕು. ನನ್ನ ಪ್ರಿಯರೇ, have you understood the calling of God? ನನ್ನ ಪ್ರಿಯರೇ, ಒಂದು ಆಲೋಚನೆ ಮಾಡಿ. ನಾಳೆ ದಿವಸದಲ್ಲಿ ಒಬ್ಬ ಸಾಧಾರಣ ಒಂದು ಹುಡುಗ, ಒಂದು 10ನೇ ಕ್ಲಾಸ್ನಲ್ಲಿ ಕಲಿಯುವಂಥ ಹುಡುಗನಿಗೆ ನಾಳೆ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾದಿಂದ ಒಂದು ಕರೆ ಬಂತು. ನೀನು ಮಾಡಿದಂಥ ಒಂದು ಬ್ರೇವರಿ ಆ್ಯಕ್ಟ್, ಒಂದು ಶೌರ್ಯದ ಕ್ರಿಯೆಗಾಗಿ ನೀನು ಆ ಪ್ರೆಸಿಡೆಂಟ್ ನಿನಗೆ ಗೌರವ ಕೊಡ್ತಾರಂದ್ರೆ ಎಷ್ಟು ಗೌರವ. ಆದರೆ ಇಲ್ಲಿ ನಿನ್ನನ್ನು ಮತ್ತು ನನ್ನನ್ನು ಯಾವುದೋ ಒಂದು ಬ್ರೇವರಿ ಆ್ಯಕ್ಟ್ ಮಾಡಿದ್ದಕ್ಕೆ ಕರೆದದ್ದಲ್ಲ. ನಿನ್ನನ್ನು ಮತ್ತು ನನ್ನನ್ನು ಯಾವುದೋ ಒಂದು ಶೌರ್ಯದ ಕೆಲಸ ಮಾಡಿದ್ದಕ್ಕೆ ಕರೆದದ್ದಲ್ಲ. ನೀನು ಮತ್ತು ನಾನು ಪಾಪಿಗಳಾಗಿದ್ದಾಗ, ವೆನ್ ವಿ ವೇರ್ ಯೆಟ್ ಸಿನ್ನರ್ಸ್, ವೆನ್ ಯು ಅಂಡ್ ಐ ವೇರ್ ಯೆಟ್ ಸಿನ್ನರ್ಸ್, ನಾವಿನ್ನೂ ಪಾಪಿಗಳಾಗಿದ್ದಾಗ ದೇವರು ನಮ್ಮನ್ನು ತನ್ನ ರಾಜ್ಯ ಪ್ರಭಾವಗಳಲ್ಲಿ ಪಾಲುಗಾರರಾಗಲಿಕ್ಕೆ ಕರೆದಿದ್ದಾನೆ. ಹಾಗಾದರೆ ನಾವು ಯಾವುದಕ್ಕೆ ಯೋಗ್ಯರಾಗಿ ಜೀವಿಸಬೇಕು ಪ್ರಿಯರೇ? ಆತನ ಕರೆಯುವಿಕೆ ಯೋಗ್ಯರು. ವಿ ಶುಡ್ ಬಿ ವರ್ದಿ ಆಫ್ ದಟ್ ಹೈಯರ್ ಕಾಲಿಂಗ್. ಆ ಉನ್ನತವಾದಂಥ ಕರೆಯುವಿಕೆಗೆ ನಾವು ಯೋಗ್ಯರಾಗಿ ನಡೆಯಬೇಕೆಂದು ಖಂಡಿತವಾಗಿ ನಾನು ನಿಮಗೆ ಹೇಳುತ್ತೇನೆ ಎಂಬುದಾಗಿ ಭಕ್ತನಾದಂಥ ಪೌಲನು ಆತನು ಖಂಡಿತವಾಗಿ ಬೋಧಿಸುತ್ತಾ ಇದ್ದಾನೆ.
ಆಮೇಲೆ ಅದೇ ಥೆಸಲೋನಿಕದವರಿಗೆ ಬರೆದ ಪತ್ರ 5ನೇ ಅಧ್ಯಾಯಕ್ಕೆ ಬರೋಣ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರ 5ನೇ ಅಧ್ಯಾಯ, ಅಲ್ಲಿ 24ನೇ ವಚನವನ್ನು ಗಮನಿಸಿರಿ. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ನೆರವೇರಿಸುವನು ಅಥವಾ ಸಾಧಿಸುವನು. ಆಂಗ್ಲ ಭಾಷೆಯಲ್ಲಿ ನಾವು ನೋಡೋಣ. 5ನೇ ಅಧ್ಯಾಯ, ಥೆಸಲೋನಿಕದವರಿಗೆ ಬರೆದಂತಹ ಮೊದಲನೇ ಪತ್ರ 5ನೇ ಅಧ್ಯಾಯ, ವರ್ಸ್ 24. First Thessalonians chapter 5 verse 24. He who calls you is faithful, who also will do it. He who calls you, he who calls you. Remember that. He who calls you. Now this, as every time, is the divine call that is mentioned in the New Testament, which refers to God's effectual call. ದೇವರು ನಮಗೆ ಕರೆದಂತ ಬಹಳ ಬಲವಾದಂತ ಒಂದು ಕರೆಯುವಿಕೆ. ಇಟ್ಸ್ ಎ ಕಾಲ್ ಫಾರ್ ಸಾಲ್ವೇಷನ್. ನಮ್ಮನ್ನು ರಕ್ಷಣೆಗೆ ಕರೆದದ್ದು. ನನ್ನ ಪ್ರಿಯರೇ, ದೇವರ ವಾಕ್ಯ ಹೇಳತಕ್ಕಂಥ ಬಹಳ ಗಂಭೀರವಾದಂಥ ಸತ್ಯ. ದ ಗಾಡ್ ಹೂ ಕಾಲ್ಸ್ will also bring those whom he calls to glory, and none will be lost. ಆದುದರಿಂದಲೇ ಆ ವಾಕ್ಯ ಹೇಳುವಂಥದ್ದು, he who calls you is faithful, who also will do it. Who also will do it. ಆದ್ದರಿಂದಲೇ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಹೇಳಿದಂಥ ಮಾತನ್ನು ನಾವು ಈ ಸಮಯದಲ್ಲಿ ನಮ್ಮ ನೆನಪಿಗೆ ನಾವು ತೆಗೆದುಕೊಂಡು ಬರೋಣ. ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳಿದಂಥ ಬಹಳ ಗಂಭೀರವಾದಂಥ ಒಂದು ಸತ್ಯ. ನಾವು ಅನೇಕ ಸಾರಿ ಇದನ್ನು ನಾವು ಮರೆತು ಬಿಡುವವರಾಗಿದ್ದೇವೆ. ಯೋಹನ್ನ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನ ಏನಂತ ಹೇಳ್ತಾ ಇದ್ದಾನೆ? All that the Father gives me, John 6:37, all that the Father gives me will come to me, and the one who comes to me I will by no means cast out. ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ನನ್ನ ಪ್ರಿಯರೇ, ದೇವರ ವಾಕ್ಯ ಹೇಳುವಂತಹದ್ದು, ಆತನು ನಂಬಿಗಸ್ತನು, ಆತನು ನಂಬಿಗಸ್ತನು, ನಿಮ್ಮನ್ನು ಕರೆಯುವವನು ನಂಬಿಗಸ್ತನು. You know who is calling you? Now as I close this message today, may I tell you, today God is calling you. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ನಿಮ್ಮನ್ನು ಕರೆಯುವವನು ನಂಬಿಗಸ್ತನು. It is God who calls you and he is faithful. ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಕರೆಯನ್ನು ಕೇಳಿ, ಹೌದು, ನಾನು ಆತನ ಕರೆಯನ್ನು ಕೇಳಿದ್ದೇನೆ. Behold, I stand at the door and knock. If any man knock, open the door, hear the voice and open the door. I will come. I will come. ಸ್ವಾಮಿ ಹೇಳುವಂಥ ಮಾತು, ನಿಮ್ಮ ಹೃದಯದ ಬಾಗಿಲಲ್ಲಿ ನಾನು ನಿಂತುಕೊಂಡು ತಡ್ತೇನೆ. ನನ್ನ ಪ್ರಿಯರೇ, ಈ ದಿವಸ ಆತನ ಕರೆಯುವಿಕೆ. God is calling you. He is calling you. He is calling you. And he is faithful and he will do it. ಆತನು ಕರೆದಂಥ ವಿಚಾರಕ್ಕೆ ತನ್ನ ಕಾರ್ಯಗಳನ್ನು ನೆರವೇರಿಸುವ ದೇವರು. Are you willing to submit yourself to God? ಈ ದಿವಸದಲ್ಲಿ ಕರ್ತನಿಗೆ ನಿನ್ನನ್ನು ಒಪ್ಪಿಸಿಕೊಡ್ಲಿಕ್ಕೆ ನೀನು ಯಥಾರ್ಥವಾಗಿ ಮನಸ್ಸುಳ್ಳವನಾದರೆ ಈ ದಿವಸದಲ್ಲಿ ನಿನ್ನ ತಲೆಗಳನ್ನು ಬಾಗಿಸಿ ನನ್ನೊಡನೆ ಪ್ರಾರ್ಥಿಸು. ಪ್ರೀತಿಯುಳ್ಳ ಸ್ವಾಮಿ, ನೀ ನನಗೆ ಕೊಟ್ಟಿರುವಂಥ ಕರೆಗಾಗಿ ಸ್ತೋತ್ರ. ನೀನು ನಂಬಿಗಸ್ತನು. ನಿನ್ನ ಕರೆಯುವಿಕೆಗೆ ಅನುಗುಣವಾಗಿ ಸ್ವಾಮಿಗೋ ನಾನಿಲ್ಲಿದ್ದೇನೆ ಎಂಬುದಾಗಿ ಉತ್ತರ ಕೊಡುತ್ತೇನೆ. ಕರ್ತನಾದ ಯೇಸುವೆ, ನೀನು ನನ್ನ ಪಾಪಗಳಿಗಾಗಿ ಕಲ್ವಾರಿಯ ಕ್ರೂಜೆಯಲ್ಲಿ ಮರಣವನ್ನು ತಾಳಿದಿ. ಈ ದಿವಸ ನಿನ್ನನ್ನು ನನ್ನ ಪಾಪಗಳ ಪರಿಹಾರಾರ್ಥವಾಗಿ ತನ್ನನ್ನೇ ಒಪ್ಪಿಸಿಕೊಟ್ಟ ಯೇಸುವನ್ನು ನನ್ನ ಹೃದಯದೊಳಗೆ ಅಂಗೀಕಾರ ಮಾಡುತ್ತೇನೆ. ನಿನ್ನ ಕರೆಗೆ ನಾನು ವಿಧೇಯನಾಗುತ್ತೇನೆ. ಆ ಪರಲೋಕ ರಾಜ್ಯದೊಳಗೆ ಸೇರುವಂಥ ಭಾಗ್ಯಕ್ಕೆ ನನ್ನನ್ನು ನಡೆಸು. ಪ್ರೀತಿಯುಳ್ಳ ಸ್ವಾಮಿ, ಪ್ರಾರ್ಥನೆಯನ್ನು ಮಾಡಿದಂಥ
ಯಾವುದೇ ವ್ಯಕ್ತಿ ಈ ಕಾರ್ಯಕ್ರಮಗಳನ್ನು ನೋಡಿದವರಲ್ಲಿ ಇದ್ದರೆ ನೀನು ಅವರನ್ನು ಆಶೀರ್ವದಿಸು, ಬಲಪಡಿಸು. ನಿನ್ನ ಅಮೂಲ್ಯವಾದ ಹಸ್ತ ಅವರ ಮೇಲಿದ್ದವರನ್ನು ನಡೆಸಲಿ. ಯೇಸು ಕ್ರಿಸ್ತನ ದಿವ್ಯನಾಮ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.